ಹಲೋ ಫ್ರೆಂಡ್ಸ್, ಚಿನ್ನದ ಬೆಲೆ ಇವತ್ತು 16,255 24 ಕ್ಯಾರೆಟ್ನ 1 ಗ್ರಾಮ್ಗೆ ಇದೆ. ಹಾಗೆ 22 ಕ್ಯಾರೆಟ್ಗೆ 14,900 ರೂಪಾಯಿ ಇದೆ. 18 ಕ್ಯಾರೆಟ್ಗೆ 12,800 ರೂಪಾಯಿ ಇದೆ. ಸಿಟಿಗಳ ಆಧಾರದ ಮೇಲೆ ಸ್ವಲ್ಪ ಮಟ್ಟಿಗೆ ಬೆಲೆ ಬದಲಾಗಬಹುದು. ಆಲ್ಮೋಸ್ಟ್ ಬೆಲೆ ಇದೆ. ಕಳೆದ 5 ದಿನಗಳಲ್ಲಿ ಗೋಲ್ಡ್ ಮಾರ್ಕೆಟ್ ಹಾಗೆ ಸಿಲ್ವರ್ ಮಾರ್ಕೆಟ್ ಅಲ್ಲಿ ತುಂಬಾ ದೊಡ್ಡ ಕ್ರಾಶ್ ಆಗಿದೆ. ಕಳೆದ 5-6 ತಿಂಗಳಿಂದ ಮೇಲೆ ಹೋಗ್ತಾ ಇದ್ದಂತಹ ಮಾರ್ಕೆಟ್ ಇವಾಗ ಗೋಲ್ಡ್ ಮತ್ತೆ ಸಿಲ್ವರ್ ಅಲ್ಲಿ ದೊಡ್ಡದೊಂದು ಆಘಾತವನ್ನ ಉಂಟು ಮಾಡಿ ಕೆಳಗೆ ಬರ್ತಾ ಇದೆ. ಯಾಕೆ ಈ ರೀತಿಯಾಗಿ ಕೆಳಗೆ ಬರ್ತಾ ಇದೆ? ನಿರಂತರವಾಗಿ ಮೇಲೆ ಹೋಗ್ತಾ ಇದ್ದಂತಹ ಗೋಲ್ಡ್ ಇತಿಹಾಸದಲ್ಲೇ ಕೆಳಗೆ ಬಂದಿರುವಂತಹ ಉದಾಹರಣೆನೇ ಇರಲಿಲ್ಲ. ಅಂಥದ್ರಲ್ಲಿ ಏಕಾಏಕಿ ಈ ರೀತಿಯಾಗಿ ಯಾಕಾಯ್ತು? ಬನ್ನಿ ನೋಡೋಣ. ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಭಾರತದಲ್ಲಿ ಇವತ್ತು ಬಜೆಟ್ ದಿನ. 2026 ಫೆಬ್ರವರಿ 1ರಂದು ಬಜೆಟ್ ಮಂಡನೆ ಆಗುತ್ತೆ. ಈ ಕಾರಣದಿಂದ ಚಿನ್ನದ ಬೆಲೆಯಲ್ಲಿ 6% ಕುಸಿತವನ್ನ ಕಂಡಿದೆ. ಬರೋಬ್ಬರಿ 1,80,000 ಗಡಿ ದಾಟಿದಂತಹ ಚಿನ್ನ ಇವಾಗ 1,65,000ಕ್ಕೆ ಇಳಿದಿದೆ. ಮತ್ತೆ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಡಾಲರ್ ನಲ್ಲಿ ಪ್ರಾಬಲ್ಯತೆ ಇದೆ. ವಿಶ್ವ ಮಾರುಕಟ್ಟೆಯಲ್ಲಿ ವಿಶ್ವದಲ್ಲಿ ಅಮೆರಿಕನ್ ಡಾಲರ್ ಬಲಿಯಾಗಿರುವಾಗ ಚಿನ್ನದ ಬೇಡಿಕೆ ಇಳಿಯಾಗಬಹುದು ಅಂತ ಪೈಪೋಟಿಯನ್ನ ಮಾಡ್ತಾ ಇದೆ ಅಂತ ತಜ್ಞರು ಹೇಳ್ತಾರೆ. ಮತ್ತೆ ನಮ್ಮ ಇಂಡಿಯಾದ ಸ್ಟಾಕ್ ಮಾರ್ಕೆಟ್ ನಲ್ಲಿ ಬೇರೆ ದೇಶದ ಇನ್ವೆಸ್ಟರ್ಗಳಿಗೆ ಹೆಚ್ಚಿನ ಟ್ಯಾಕ್ಸ್ ಅನ್ನ ಬಿಟ್ಟಿದ್ದಾರೆ. ಅವರು ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಅವ್ರ ಹತ್ರ ರೂಪಾಯಿ ಇರೋದಿಲ್ಲ, ಅವ್ರ ಹತ್ರ ಇರೋದು ಅಮೆರಿಕನ್ ಡಾಲರ್. ಅದನ್ನ ಕನ್ವರ್ಟ್ ಮಾಡಿ ರೂಪಾಯಿನ ಪರ್ಚೇಸ್ ಮಾಡಿ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಟ್ಯಾಕ್ಸ್ ಅನ್ನೋದು ಹೆಚ್ಚಾಗಿರೋ ಕಾರಣದಿಂದ ಅವರು ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ವಾಪಸ್ ತಗೋತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಸ್ಟಾಕ್ ಕೂಡ ಮಾರಾಟ ಮಾಡ್ತಾರೆ, ಹಾಗೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇಂದ ಹಿಂದೆ ಹೋಗ್ತಾರೆ. ಹಾಗೇನೆ ಅವ್ರ ಹತ್ರ ಬಂದಿರುವಂತಹ ರೂಪಾಯಿಗೆ ಮತ್ತೆ ಡಾಲರ್ ಅನ್ನ ಪರ್ಚೇಸ್ ಮಾಡ್ತಾ ಹೋಗ್ತಾರೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಡಾಲರ್ ರೇಟ್ ಕೂಡ ಮೇಲೋಗ್ತಾ ಹೋಗುತ್ತೆ, ಮತ್ತೆ ನಮ್ಮ ರೂಪಾಯಿ ಕೆಳಗೋಗುತ್ತೆ. ಮತ್ತೆ ಈಗಾಗಲೇ 1,35,000 ತನಕ ಚಿನ್ನ ಹೋಗಿದ್ದಾಗ ಅನೇಕ ಗೋಲ್ಡ್ ಟ್ರೇಡರ್ಸ್ಗಳು ಚಿನ್ನವನ್ನ ಮಾರಾಟ ಮಾಡಿ ತಮ್ಮ ಪ್ರಾಫಿಟ್ ಅನ್ನ ಬುಕ್ ಮಾಡಿದ್ರು. ಅವಾಗ ಕೂಡ ಇದೇ ರೀತಿಯ ಒಂದು ಚಿನ್ನ ಡಿಪ್ಸ್ ಅನ್ನ ಹೊಡೆದಿತ್ತು. ಅನಂತರ ಮತ್ತೆ ಅದು ಮುಂದೆ ಹೋಗ್ತಾ ಹೋಗ್ತಾ 1,80,000 ದಾಟಿದಂತೆ ಅದೆಷ್ಟೋ ಜನ ಗೋಲ್ಡ್ ಇನ್ವೆಸ್ಟರ್ಗಳು ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾಪ್ ಮಾಡಿ ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೊಂಡಿದ್ದಾರೆ. ಅದರಿಂದ ಕೂಡ ಗೋಲ್ಡ್ ಅನ್ನೋದು ಕೆಳಗೆ ಬಂದಿದೆ. ಹಾಗಾದ್ರೆ ಈಗ ಹೂಡಿಕೆ ಮಾಡೋದು ಸರಿನಾ ಅಥವಾ ಬೇಡವಾ? ಇನ್ನು ಸ್ವಲ್ಪ ದಿನ ಕಾಯ್ಬೇಕಾ ಅನ್ನೋದಾದ್ರೆ, ನಿರಂತರವಾಗಿ ಏರ್ತಾ ಇದ್ದಂತಹ ಚಿನ್ನನ ಕೊಂಡ್ಕೊಳ್ಳೋದಾಗ್ಲಿ, ನಿರಂತರವಾಗಿ ಇಳಿತಾ ಇದ್ದಂತಹ ಚಿನ್ನದ ಕೊಂಡ್ಕೊಳ್ಳೋದಾಗ್ಲಿ ಅಷ್ಟು ಸರಿಯಲ್ಲ ಅಂತೇಳಿ ತಜ್ಞರು ಹೇಳ್ತಾರೆ. ನಿಮ್ಮ ಮನೆಗಳಲ್ಲಿ ಏನಾದರೂ ಫಂಕ್ಷನ್ ಇತ್ತು, ನಿಮಗೆ ಗೋಲ್ಡ್ ನೀಡಿತ್ತು ಅಂತಂದ್ರೆ ನೀವು ಬೈ ಮಾಡೋದ್ರಲ್ಲಿ ಯಾವುದೇ ರೀತಿಯ ಸ್ಟಾಪ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವು ಆಭರಣಕ್ಕೋಸ್ಕರ ಬೈ ಮಾಡಲೇಬೇಕು. ಇವತ್ತಲ್ಲ ನಾಳೆ ಆದ್ರೂ ನೀವು ಬೈ ಮಾಡ್ತೀರಾ. 100-200 ರೂಪಾಯಿ ಹೆಚ್ಚು ಕಮ್ಮಿ ಆದ್ರೂ ಕೂಡ ನೀವು ಬೈ ಮಾಡಬಹುದು. ಆದ್ರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಗೋಸ್ಕರ ಗೋಲ್ಡ್ ಅನ್ನ ನೀವು ಒಂದೇ ಸಲ ಬಲ್ಕ್ ಆಗಿ ಬೈ ಮಾಡೋದು ಯಾವುದೇ ಕಾರಣಕ್ಕೂ ಸರಿಯಲ್ಲ. ಈಗ ಆಲ್ರೆಡಿ 20,000 ರೂಪಾಯಿ ಬರೋಬ್ಬರಿ 10 ಗ್ರಾಮಿಗೆ ಲಾಸ್ ಅನ್ನ ಪಡ್ಕೊಂಡಿದೆ ಗೋಲ್ಡ್. ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಗೆ 10-20 ಲಕ್ಷ ಹಾಕಿ ಗೋಲ್ಡ್ ಅನ್ನ ಬೈ ಮಾಡಕ್ ಹೋದ್ರಿ ಅಂತಂದ್ರೆ ನಿಮಗೆ ಮತ್ತೆ ಒಂದು 20% ಹಿಂಗೆ ಲಾಸ್ ಆಯ್ತು ಅಂತಂದ್ರೆ ನಿಮಗೆ ಮತ್ತೆ 20,000-40,000 ರೂಪಾಯಿ ನಿಮಗೆ ಲಾಸ್ ಆಗುವಂತಹ ಚಾನ್ಸ್ ಇರುತ್ತೆ. ಆದ್ರೆ ಗೋಲ್ಡ್ ಮಾರ್ಕೆಟ್ ಅಲ್ಲಾಗ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಾಗ್ಲಿ ಬುದ್ಧಿವಂತರಾಗಿ ಒಂದು ಸಿಸ್ಟಮ್ಯಾಟಿಕ್ ಪ್ಲಾನ್ ಅನ್ನ ಮಾಡ್ಕೊಂಡು ಒಂದು ಒಳ್ಳೆ ಸಿಸ್ಟಮ್ಯಾಟಿಕ್ ಪ್ರಾಫಿಟ್ ಅನ್ನ ಬುಕ್ ಮಾಡ್ತಾ ಇರೋದು SIP ಮಾಡ್ತಾ ಇರತಕ್ಕಂಥವ್ರು. ಅವರು ಎಷ್ಟು ಕಡಿಮೆ ಇರುತ್ತೋ ರೇಟು ಅವಾಗ ಹೆಚ್ಚು ಗ್ರಾಮ್ಗಳು ಸಿಗ್ತವೆ. ಅದೇ ತುಂಬಾ ಜಾಸ್ತಿ ಮೇಲೋಗಿತ್ತು ಅಂತಂದ್ರೆ ಅಲ್ಲೊಂದು ಪಾರ್ಟಿಸಿಪೇಷನ್ ಅನ್ನ ಮಾಡ್ತಾರೆ. ಅಲ್ಲಿಂದ ಮೇಲೋಯ್ತು ಅಂತಂದ್ರೆ ಅವರಿಗೆ ಪ್ರಾಫಿಟ್ ಆಗುತ್ತೆ. ಅದೇ ಕೆಳಗೆ ಬಂತು ಅಂತಂದ್ರೆ ಕೆಳಗಿದ್ದಾಗ ಮತ್ತೆ ನೆಕ್ಸ್ಟ್ ಮಂತ್ ಅವರು ಅದೇ ಟೈಮಿಗೆ ತಗೊಳ್ತಾರೆ. ಅವಾಗ ಅವರಿಗೆ ಜಾಸ್ತಿ ಗ್ರಾಮ್ಗಳು ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ಸಿಗ್ತಾ ಹೋಗುತ್ತೆ. ನೀವು ಆ ರೀತಿಯಾಗಿ ಏನಾದರೂ SIPಗಳನ್ನು ಮಾಡ್ತಾ ಇಲ್ಲ, ಗೋಲ್ಡನ್ನು ಬಲ್ಕ್ ಆಗಿ ಒಂದ್ಸಲ ಮಾತ್ರ ವರ್ಷಕ್ಕೊಂದ್ಸಲಿ ತಗೊಂತೀನಿ ಅಂತಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡೋದು ಒಳ್ಳೆಯದು. ಒಟ್ಟಾರೆ ಚಿನ್ನದ ಬೆಲೆ ಬಹಳ ವಿಮರ್ಶೆಗೆ ಒಳಗಾಗಬೇಕಾದ ವಿಷಯ. ಹೂಡಿಕೆ ನಿರ್ಧಾರಕ್ಕೆ ಫೈನಾನ್ಷಿಯಲ್ ಅಡ್ವೈಸರನ್ನ ಜೊತೆ ನೀವು ಸಲಹೆಯನ್ನು ತಗೊಳ್ಳೋದು ಒಳ್ಳೆಯದು.